ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಥಾತ ಶಬ್ದಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಪ್ರಾರಭಂತೆ ನಿಯತ್ಯೈವ ತತ್ಕಿಮತ್ರ ನಿಯಾಮಕಂ. ಎಲ್ಲ ಸೂತ್ರಗಳು ಕೂಡ ಅಥ ಮತ್ತು ಅತಃ ಅನ್ನುವ ಶಬ್ದಗಳೊಂದಿಗೆ ಪ್ರಾರಂಭ ಕಾಣುತ್ತವೆ ಅಂತನ್ನೋದನ್ನು ಗರುಡ ಪುರಾಣ ಏನು ಹೇಳಿದೆ ಅದರ ಶ್ಲೋಕಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈ ಬ್ರಹ್ಮ ಜಿಜ್ಞಾಸೆಯನ್ನು ಯಾಕೆ ಮಾಡಬೇಕು, ಅದಕ್ಕೆ ವಿಷಯ ಯಾವುದು ಅಂತನ್ನೋದನ್ನು ಕಳೆದ ದಿವಸ ನೋಡಿದ್ದೀವಿ. ಅಲ್ಲಿ ಅದರ ಸಾರಾಂಶ ಹಿಂದೆ ನಾವು ನೋಡಿದ್ದೀವಿ. ಅದನ್ನು ಬ್ರಹ್ಮ ಜೀವಾತಿರಿಕ್ತನಾದಂಥ ಬ್ರಹ್ಮನೇ ಇಲ್ಲ, ಜೀವಾತಿರಿಕ್ತನಾದ ಬ್ರಹ್ಮನೇ ಇಲ್ಲ. ನತಾವತ್ ಬ್ರಹ್ಮ ವಿಷಯ, ಬ್ರಹ್ಮ ಅಂತನ್ನುವುದೇ ಇಲ್ಲ. ಅದು ಸಂದಿಗ್ಧನೂ ಅಲ್ಲ, ಪ್ರಮಾಣಾಭಾವೇನ ಜೀವಾತಿರಿಕ್ತನಾದ ಬ್ರಹ್ಮ ಇದ್ದಾನೆ ಅನ್ನಲಿಕ್ಕೆ ಏನು ಪ್ರಮಾಣನೂ ಇಲ್ಲ. ಜೀವನೇ ವಿಷಯ ಅಂತ ಹೇಳಿದ್ರೆ ಜೀವ ಸಂದಿಗ್ಧನೇ ಅಲ್ಲ. ಆದ್ದರಿಂದ ಅವನು ಜೀವನು ಕೂಡ ವಿಷಯನಲ್ಲ. ಮತ್ತು ಜೀವ ಯಾಕೆ ಸಂದಿಗ್ಧ ಅಲ್ಲ ಅಂದರೆ ಜೀವ ಸ್ವಪ್ರಕಾಶನಾಗಿದ್ದಾನೆ ಅದರಿಂದ ಅಂತಲ್ಲಿ ಬಂತು. ಜೀವಸ್ಯ ಸ್ವಪ್ರಕಾಶತ್ವಾತ್ ನಹಿ ಕಶ್ಚಿತ್ ಪ್ರಕಾಶಮಾನೇ ಅರ್ಥ ಸಂದಿಗ್ಧೆ. ಈಗಾಗಲೇ ನಮ್ಗೆ ತಿಳಿದಿರುವ ವಸ್ತುಗಳ ಬಗ್ಗೆ ಯಾರಿಗೂ ಸಂಶಯ ಬರೋದಿಲ್ಲ. ಹೀಗೆ ಸ್ವಪ್ರಕಾಶವಾದಂಥ ಒಂದು ಸಂಗತಿಯನ್ನು ಒಪ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಜಿಜ್ಞಾಸೆ ಬಂದಿದೆ. ಅಹಂ ಅಂತ ಎಲ್ರಿಗೂ ಅನುಭವ ಅಂತೂ ಇದ್ದೇ ಇದೆ. ಆ ಅಹಂ ಅಂತ ಅನ್ನುವ ಅನುಭವ ಅದು ಜೀವ ಸ್ವರೂಪವಾದ ಅನುಭವ ಅಂತ ಹೇಳಬೇಕು. ಅದನ್ನು ಮಾನಸ ಅನುಭವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಚಾಯಂ ಮಾನಸಃ ಅನುಭವ, ಇದು ಮಾನಸ ಅನುಭವ ಅಂತ ಹೇಳಿದನ್ನು ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ಮಾನಸಾನುಭವ ಅಂತಾದರೆ ತಸ್ಯಾಪಿ ಜ್ಞಾಯಮಾನತ್ವೇ, ಅದು ಕೂಡ ತಿಳಿಬೇಕಲ್ಲ. ಒಂದು ಜ್ಞಾನ ಬಂದಿದೆ ಅಂದಮೇಲೆ ಅದು ತಿಳಿಬೇಕು. ತಸ್ಯಾಪಿ ಜ್ಞಾಯಮಾನತ್ವೇ ಅನುಭವಾಂತರ ಅನ್ವೇಷಣೆ. ಈ ಘಟ ಅನ್ನುವ ಒಂದು ವಸ್ತು, ಅದಕ್ಕೆ ಸಂಬಂಧಿಸಿದಂತೆ ಒಂದು ಜ್ಞಾನ ಇದೆ. ಆ ಜ್ಞಾನಕ್ಕೆ ಸಂಬಂಧಿಸಿದಂತೆನೂ ಕೂಡ ಇನ್ನೊಂದು ಜ್ಞಾನ ಇರಬೇಕಲ್ಲ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಸಂಬಂಧಿಸಿದಂತೆ ಯಾವುದಾದ್ರು ಒಂದೊಂದು ಜ್ಞಾನ ಇದ್ದಿರಲೇಬೇಕು. ಆದ್ದರಿಂದ ಈ ಅಹಂ ಅಂತೇನು ಜ್ಞಾನ ಬಂದಿದೆ, ಇದು ಜೀವ ಸ್ವರೂಪವಾದ ಜ್ಞಾನ ಅಲ್ಲ, ಇದು ಮನೋರೂಪವಾದ ಜ್ಞಾನ ಅಂತ ನೀವೇನಾದ್ರೂ ಹೇಳಿದರೆ, ಆ ಮನೋರೂಪವಾದ ಜ್ಞಾನಕ್ಕೂ ಕೂಡ ಮತ್ತೊಂದು ಜ್ಞಾನವನ್ನು ಒಪ್ಪಬೇಕು, ಅದಕ್ಕೂ ಮತ್ತೊಂದು ಜ್ಞಾನ ಒಪ್ಪಬೇಕು. ಹೀಗೆ ಒಪ್ತಾ ಹೋದರೆ ಅನವಸ್ಥಾ ದೋಷ ಬರ್ತದೆ ಅಂತ ಇಷ್ಟನ್ನು ಅನವಸ್ಥಾನಾತ್ ಅಂತ ಹಿಂದೆ ನೋಡಿದ್ದೀವಿ. ಕಸ್ಯಚಿತ್ ಅನುಭವಸ್ಯ ಸ್ವಪ್ರಕಾಶಮಾನತ್ವ ಆತ್ಮನೇವ ಸ್ಯಾತ್. ಅಹಂ ಅಂತನೋ ಅನುಭವ ಅದು ಜೀವಸ್ವರೂಪವಾದದ್ದಲ್ಲ, ಮನೋರೂಪವಾದದ್ದೇ. ಆದರೆ ಅದಕ್ಕೆ ಮತ್ತೊಂದು ಜ್ಞಾನ, ಅದಕ್ಕೆ ಮತ್ತೊಂದು ಜ್ಞಾನ, ಹೀಗೆ ಒಂದು 2-3 ಜ್ಞಾನಗಳು ಆದ ಮೇಲೆ ಅಥವಾ 2ನೇ ಜ್ಞಾನಕ್ಕೆ ಅಥವಾ 3ನೇ ಜ್ಞಾನಕ್ಕೇನೆ ಸ್ವಪ್ರಕಾಶತ್ವವನ್ನು ಒಪ್ಪುವುದಾದರೆ 3-4 ಹಂತಗಳನ್ನು ದಾಟಿ ಆಮೇಲೆ ಸ್ವಪ್ರಕಾಶತ್ವವನ್ನು ಹೇಳುವುದಕ್ಕಿಂತ ಮೊದಲೇ ಸ್ವಪ್ರಕಾಶತ್ವವನ್ನು ಹೇಳುವುದೇ ಯೋಗ್ಯ, ಅದು ಹೆಚ್ಚು ಸುಲಭ. ಹಾಗೆ ಯಾಕೆ ಮಾಡಬಾರ್ದು? ಆತ್ಮನೇವ ತತ್ ಅಸ್ತು ಆತ್ಮನೇವ ತತ್ ಭಾವಬೋಧದಲ್ಲಿ ನಾವು ಅದನ್ನು ನೋಡಿದ್ದೀವಿ. ಲಾಘವಾತ ಸ್ವಾತ್ಮನೇವ ತದಸ್ತು ಸ್ವಪ್ರಕಾಶತ್ವವನ್ನು. ಒಂದು 2-3 ಸ್ಟೆಪ್ಗಳನ್ನು ದಾಟಿ ಮುಂದೆ ಯಾವುದೋ ಜ್ಞಾನಕ್ಕೆ ಸ್ವಪ್ರಕಾಶತ್ವವನ್ನು ಹೇಳುವುದಾಗಿದ್ದರೆ ಹಾಗೆ ಯಾಕೆ ಒದ್ದಾಡಬೇಕು? ಆ ಆತ್ಮಸ್ವರೂಪವಾದ ಜ್ಞಾನವನ್ನೇ ಸ್ವಪ್ರಕಾಶ ಅಂತ ಹೇಳಿಬಿಡ್ಬೋದು. ಮತ್ತೆ ಅಹಂ ಅನ್ನೋ ಜ್ಞಾನ ಬರುವುದೇ ಆತ್ಮಸ್ವರೂಪವಾದ ಜ್ಞಾನದಿಂದ ಬರ್ತದೆ ಅಂತ ಹೇಳಬಹುದು ಅಂತ ಹೀಗೆ ನೋಡಿದ್ದೀವಿ. ಜಿಜ್ಞಾಸಾಯಾಮೇವ ಅನುಭೂಯತೆ ಇತಿ ನ ವಾಚ್ಯಂ ಅನುಭವ ವಿರೋಧಾತ್. ಈಗ ಇವತ್ತು ನೋಡಬೇಕಾದದ್ದು ಇದು. ಅದಕ್ಕೇನರ್ಥ? ಈಗ ಅನವಸ್ಥಾ ದೋಷ ಬರ್ತದೆ ಅಂತ ನೀವು ಹೇಳಿದ್ರಿ. ಅದರಿಂದ ಅನವಸ್ಥಾ ದೋಷ ಬರೋದಿಲ್ಲ. ಯಾಕೆಂದ್ರೆ ಈಗ ಅಹಂ ಅನ್ನುವ ಜ್ಞಾನ ಮನಸ್ಸಿನಿಂದ ಬಂತು, ಮತ್ತೆ ಆ ಜ್ಞಾನ ಬರಲಿಕ್ಕೆ, ಆ ಜ್ಞಾನವನ್ನು ಗ್ರಹಿಸ್ಲಿಕ್ಕೆ ಮತ್ತೊಂದು ಜ್ಞಾನ, ಆ ಜ್ಞಾನವನ್ನು 2ನೇ ಜ್ಞಾನವನ್ನು ಗ್ರಹಿಸ್ಲಿಕ್ಕೆ ಮತ್ತೊಂದು ಜ್ಞಾನ, 3ನೇದ್ದು ಗ್ರಹಿಸ್ಲಿಕ್ಕೆ 4ನೇದ್ದು, ಹೀಗೆ ಬೇಕು. ಅನವಸ್ಥಾ ದೋಷ ಬರ್ತದೆ ಅಂತ ನೀವು ಹೇಳಿದ್ರಿ. ಆದರೆ ಹಾಗೇನು ಅನವಸ್ಥಾ ದೋಷ ಬರಬೇಕಾಗಿಲ್ಲ. ಯಾಕೆ ಅಂದರೆ
ಒಂದು ಜ್ಞಾನ ನಮ್ಮ ಕಣ್ಣೆದುರಿಗೆ ಏನಿದೆ, ಆ ಜ್ಞಾನದ ಜ್ಞಾನ ಬರುವಾಗ, ಜ್ಞಾನದ ಜ್ಞಾನ ಬರಬೇಕು ಅಂತ ನಮ್ಗೆ ಅಪೇಕ್ಷೆ ಇದ್ದಾಗ ಮಾತ್ರ ಇನ್ನೊಂದು ಜ್ಞಾನ ಬರ್ಲಿಕ್ಕೆ ಸಾಧ್ಯ. ನಮ್ಮ ಕಣ್ಣೆದುರಿಗೆ ಈಗ ಮೊದಲೊಂದು ಜ್ಞಾನ ಇದೆ, ಆ ಜ್ಞಾನದ ಜ್ಞಾನ ಯಾವಾಗ ಬರ್ತದಂದ್ರೆ ನಾವು ಬಯಸಿದಾಗ ಮಾತ್ರ ಬರ್ತದೆ. ಇದು ನಮ್ಮ ಅಭಿಪ್ರಾಯ. ಆದ್ರಿಂದ ಅನವಸ್ಥಾ ದೋಷ ಇಲ್ಲ. ನಾವು ಬಯಸದೆ ಹೋದ್ರೂ ಕೂಡ ಮೊದಲ ಒಂದು ಜ್ಞಾನದ ಜ್ಞಾನ ಎರಡನೇ ಜ್ಞಾನ ಬರ್ತದೆ, ಆ ಎರಡನೇ ಜ್ಞಾನವನ್ನು ಗ್ರಹಿಸಲಿಕ್ಕೆ ಮೂರನೇ ಜ್ಞಾನ ಬರ್ತದೆ, ಮೂರನೇದನ್ನು ಗ್ರಹಿಸಲಿಕ್ಕೆ ನಾಲ್ಕನೇ ಜ್ಞಾನ ಬರ್ತದೆ ಅಂತ ಈ ಥರ ಹೇಳ್ತಾ ಹೋದ್ರೆ ನಾವು ಬಯಸದೆ ಹೋದ್ರೂ ಅದು ಬರ್ತದೆ ಅಂತ ಹೇಳಿದ್ರೆ ಅನವಸ್ಥಾ. ಆವಾಗ ಆತ್ಮನನ್ನೇ ಸ್ವಪ್ರಕಾಶ ಅಂತ ಹೇಳಬೇಕು. ಈ ಅಹಂ ಅನ್ನೋ ಅನುಭವ ಮಾನಸಿಕ ಅನುಭವ ಅಂತ ಯಾಕೆ ಹೇಳಬಾರ್ದು, ಹೀಗೆಲ್ಲ ಪ್ರಶ್ನೆ ಬರ್ತಿರ್ತದೆ. ಆದರೆ ಜ್ಞಾನದ ಜ್ಞಾನ, ಒಂದು ಜ್ಞಾನದ ಎರಡನೇ ಜ್ಞಾನ ಅನ್ನೋದು ಬರೋದು ಯಾವಾಗ ಅಂದ್ರೆ ನಮಗೆ ಬಯಸಿದಾಗ ಮಾತ್ರ, ನಮಗೆ ಆ ಥರ ಬಯಕೆ ಇದ್ದಾಗ ಮಾತ್ರ. ಅದನ್ನು ಟೀಕಾದಲ್ಲಿ ಜಿಜ್ಞಾಸಾಯಾಮೇವ ಅನುಭವ ಅನುಭೂಯತೆ. ಅನುಭವ ಅಂದ್ರೆ ಮೊದಲನೇ ಜ್ಞಾನ, ಅದು ಅನುಭೂಯತೆ, ನಮಗೆ ತಿಳಿಯಲ್ಪಡುವುದು. ಅಂದ್ರೆ ಎರಡನೇ ಜ್ಞಾನದಿಂದ ತಿಳಿಯಲ್ಪಡುವುದೇನಿದೆ ಜಿಜ್ಞಾಸಾಯಾಮೇವ, ಜಿಜ್ಞಾಸೆ ಇದ್ರೆ ಮಾತ್ರ. ನಮಗದನ್ನ ಎರಡನೇ ಜ್ಞಾನವನ್ನು ಮೊದಲನೇ ಜ್ಞಾನದ ಜ್ಞಾನವನ್ನು ಪಡ್ಕೋಬೇಕು ಅಂತ ಈ ಜಿಜ್ಞಾಸೆ ಇದ್ರೆ ಮಾತ್ರ ಅನುಭವ ನಮಗೆ ಎರಡನೇ ಜ್ಞಾನ ಬರೋದು. ಆದ್ರಿಂದ ಅನವಸ್ಥಾ ದೋಷ ಏನು ಇಲ್ಲ ಅಂತ ಅವರು ಹೀಗೆ ಹೇಳೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಭಾವಬೋಧದಲ್ಲಿ ಜಿಜ್ಞಾಸಾಯಾಮಿತಿ, ಜಿಜ್ಞಾಸಾಚ ನ ಸರ್ವತ್ರ ಇತಿ ನ ಅನವಸ್ಥಾ. ಜಿಜ್ಞಾಸ ಇದ್ರೆ ಮಾತ್ರ ಎರಡನೇ ಜ್ಞಾನ ಬರೋದು, ಇನ್ನೊಂದು ಜಿಜ್ಞಾಸೆ ಇದ್ರೆ ಮೂರನೇದು. ಈಗ ಈ ಜಿಜ್ಞಾಸ ಅಂತ ಅನ್ನೋದು ನ ಸರ್ವತ್ರ, ಎಲ್ಲ ಕಡೆ ನಮ್ಗೆ ಹಾಗೆ ಜಿಜ್ಞಾಸೆ ಇರೋದೇ ಇಲ್ಲ. ನಮ್ಮ ಅಪೇಕ್ಷೆಯನ್ನು ಹೊಂದ್ಕೊಂಡು ಆ ಜಿಜ್ಞಾಸೆ ಇದೆ. ಆದ್ರಿಂದ ಅನವಸ್ಥಾ ದೋಷ ಇಲ್ವೇ ಇಲ್ಲ ಅಂತ ಅವ್ರು ಹೇಳಿದ್ರೆ ಅನುಭವ ವಿರೋಧ. ಹಾಗೆ ನೀವು ಹೇಳೋದು ಕೂಡ ಸರಿಯಲ್ಲ. ಯಾಕೆ ಅನುಭವ ವಿರೋಧ ಅಂದ್ರೆ, ಈ ನಮಗೆ ಜಿಜ್ಞಾಸೆ ಇರ್ಲಿ ಬಿಡ್ಲಿ, ಒಂದು ಜ್ಞಾನ ಬಂದ ಮೇಲೆ ಆ ಜ್ಞಾನದ ಜ್ಞಾನವೂ ಬಂದೇ ಬರ್ತದೆ ಅಂತ ಅನ್ನೋದೇ ಅನುಭವ ಸಿದ್ಧ ಆಗಿದೆ. ನೀವು ಹೇಳಿದ ಅನುಭವಕ್ಕೆ ವ್ಯತಿರಿಕ್ತವಾಗಿಯೇ ನಮ್ಮ ಅನುಭವ ಇದೆ. ಜ್ಞಾನಸ್ಯ ಸುಖ ದುಃಖಾದಿವತ್ತು ಜಿಜ್ಞಾಸ ಅಭಾವೇಪಿ ಅನುಭವೇನ ತದ್ವಿರೋಧಾತ್ ಅಂತ ಭಾವಬೋಧದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಾಕ್ಯ. ಜ್ಞಾನ ಅಂದ್ರೆ ಮೊದಲನೇ ಜ್ಞಾನ, ಅದರ ಅನುಭವ ಬಂದೇ ಬರ್ತದೆ ನಮಗೆ. ಜ್ಞಾನಸ್ಯ ಅನುಭವೇನ, ಜ್ಞಾನದ ಅನುಭವ ಬಂದೇ ಬರ್ತದೆ. ಯಾವಾಗಂದ್ರೆ ಜಿಜ್ಞಾಸ ಅಭಾವೇಪಿ, ಜಿಜ್ಞಾಸೆ ಇಲ್ಲದೆ ಹೋದ್ರೂ ಕೂಡ ಅನುಭವ ಬಂದೇ ಬರ್ತದೆ. ಹೀಗೆ ನಮ್ಮ ಅನುಭವ ಇರೋದ್ರಿಂದ ನಿಮಗೆ ಜಿಜ್ಞಾಸೆ ಇದೆ ಅನ್ನೋದನ್ನು ಹೊಂದ್ಕೊಂಡು ಜ್ಞಾನದ ಜ್ಞಾನ ಬರೋದಲ್ಲ, ಜಿಜ್ಞಾಸೆ ಇಲ್ಲದೆ ಹೋದ್ರೂ ಕೂಡ ಜ್ಞಾನದ ಜ್ಞಾನ ಬಂದೇ ಬರ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಸುಖ ದುಃಖಾದಿವತ್ತು ಅಂತ. ಸುಖ ನಮಗಾಯಿತು, ಏನೋ ವಿಷಯ ಪದಾರ್ಥ ಅನುಭವಿಸಿದ್ವಿ, ಸುಖ ಆಯಿತು. ಮತ್ತೇನೋ ಸಮಸ್ಯೆ ಆಯಿತು, ದುಃಖವೂ ಕೂಡ ಆಯಿತು. ಸುಖ ಆದ ಕೂಡಲೇ, ಸುಖ ಹುಟ್ಟಿದ ಕೂಡಲೇ, ಸುಖ ಹುಟ್ಟೋದು ಮನಸ್ಸಿನ ಕಾರಣದಿಂದಾಗಿ. ಮನಸ್ಸು ಸುಖ ರೂಪದಿಂದ ಪರಿಣಮಿಸಿದ ಕೂಡಲೇ ಸುಖದ ಜ್ಞಾನ ಬಂದೇ ಬರ್ತದೆ. ಅಹಂ ಸುಖಿ ಅಂತ ಜ್ಞಾನ ಬಂದೇ ಬರ್ತದೆ. ಅಹಂ ಸುಖಿ ಅಂತ ಜ್ಞಾನ ಪಡ್ಕೋಬೇಕು ಅಂತ ಯಾರಿಗೆ ಇಚ್ಛೆ ಏನು ಇರೋದಿಲ್ಲ. ಮನಸ್ಸು ದುಃಖ ರೂಪದಿಂದ ಪರಿಣತ ಆದ ಕೂಡಲೇ ಅಹಂ ದುಃಖಿ ಅಂತ ದುಃಖದ ಅನುಭವ ಆಗೇ ಆಗ್ತದೆ. ಹೀಗೆ ಸುಖ ದುಃಖಗಳು ನಮಗಾದ ಕೂಡಲೇ, ನಮಗೆ ಜಿಜ್ಞಾಸೆ ಬಂದಾಗ ಮಾತ್ರ ಅವುಗಳ ಜ್ಞಾನ ಬರೋದಲ್ಲ. ನಮಗೆ ಜಿಜ್ಞಾಸೆ ಇರ್ಲಿ ಬಿಡ್ಲಿ ಅದ್ರ ಜ್ಞಾನ ಸಹಜವಾಗಿ ಬಂದ್ಬಿಡ್ತದೆ. ನಮ್ಮ ಮಾನಸಿಕ ವ್ಯವಸ್ಥೆ ಅಂತದ ಒಳಗಿನ ವ್ಯವಸ್ಥೆನೇ ಆಗಿದೆ. ಹಾಗೇನೆ ಜ್ಞಾನ ಬಂದ ಕೂಡಲೇ ಜ್ಞಾನ ಬಂದೇ ಬಿಡ್ತದೆ. ಸುಖಕ್ಕೂ ಜ್ಞಾನಕ್ಕೂ ಏನು ವ್ಯತ್ಯಾಸ ಇದೆ? ಈಗ ನಾವು ಪಡೆಯುವಂಥ ಎಲ್ಲ ಜ್ಞಾನಗಳು ಕೂಡ ಮನೋವೃತ್ತಿ ರೂಪವಾದದ್ದು ಜ್ಞಾನ. ಸುಖ ದುಃಖ ಜ್ಞಾನ, ಇಚ್ಛಾ ದ್ವೇಷ, ಹೀಗೆ ನಾವು ಪ್ರತಿಯೊಂದು ಕೂಡ ನಮಗೆ ಕಾಣಿಸ್ತಾ ಇರುವುದೇನಿದೆ, ನಮಗೆ ಅನುಭವಕ್ಕೆ ಬರ್ತಾ ಇರೋದು, ಅವೆಲ್ಲವೂ ಕೂಡ ಮನೋವೃತ್ತಿ ರೂಪವಾದದ್ದೇ, ಮನಸ್ಸಿನ ಪರಿಣಾಮ ರೂಪವಾದದ್ದೇ ಅದು. ಆದ್ರಿಂದ ಸುಖ ದುಃಖ ಆದ ಕೂಡಲೇ ಅದ್ರ ಜ್ಞಾನ ಹೇಗೆ ಬಂದೇ ಬಿಡ್ತದೆ, ಹಾಗೆ ಜ್ಞಾನ ಬಂದ ಕೂಡಲೇ ಜ್ಞಾನವೂ ಬಂದೇ ಬಿಡ್ತದೆ. ನಿಮ್ಮ ಜಿಜ್ಞಾಸೆ ಇರ್ಲಿ ಬಿಡ್ಲಿ. ಆಮೇಲೆ ಎರಡನೇ ಜ್ಞಾನ ಬಂದ್ಮೇಲೆ ಮತ್ತೆ ಮೂರನೇ ಜ್ಞಾನವೂ ಬರಲೇಬೇಕು, ಮೂರನೇ ಜ್ಞಾನ ಬಂದ್ಮೇಲೆ ನಾಲ್ಕನೇ ಜ್ಞಾನವೂ ಬರಲೇಬೇಕು. ಆತ್ಮನಿಗೆ ಜೀವನಿಗೆ ಸ್ವಪ್ರಕಾಶತ್ವವನ್ನು ಒಪ್ಪದೇ ಇದ್ದವರಿಗೆ ಈ ಥರದ ಅನವಸ್ಥಾ ದೋಷ ಅನಿವಾರ್ಯ ಅಂತ ಅದರ ಅರ್ಥ. ಅದು ಅನುಭವ ವಿರುದ್ಧ ಇದೆ. ನಮಗೆ ಇಚ್ಛೆ ಇದ್ದಾಗ ಮಾತ್ರ ಬರ್ತದೆ ಅಂತ ಅನ್ನೋದು ಅನುಭವ ವಿರುದ್ಧ. ಅದು ಸಹಜವಾಗಿ ವೇಗವಾಗಿ ಆಗ್ತಾ ಹೋಗುವಂಥ ಕೆಲಸ ಅದು.
ಅನ್ಯಥಾ ಅನುಭವ ವಿರೋಧ. ನಹಿ ಅಜ್ಞಾಯಮಾನ ಜ್ಞಾನ ಸದ್ಭಾವೇ ಕಿಂಚಿನ್ ಮಾನಂ. ಈಗ ಘಟ ಇದೆ ಅಂತ ಅನ್ಲಿಕ್ಕೆ ಏನು ಪ್ರಮಾಣ? ಘಟ ಜ್ಞಾನ ಇದೆ ಅಂತ ಅನ್ನೋದೇ ಪ್ರಮಾಣ. ನಮ್ಗಿದು ಗೊತ್ತಿದೆ. ಪ್ರಮಾಣ ಅಂದರೆ ಒಂದು ಯಥಾರ್ಥ ಜ್ಞಾನ, ಇನ್ನೊಂದು ಯಥಾರ್ಥ ಜ್ಞಾನ ಸಾಧನ. ಪ್ರಮಾಣ ಲಕ್ಷಣ, ಪ್ರಮಾಣ ಪದ್ಧತಿ ಇತ್ಯಾದಿ ಕಡೆಗಳಲ್ಲಿ ಆ ವಿಷಯ ಬಂದಿದೆ. ಘಟದ ಅಸ್ತಿತ್ವಕ್ಕೆ ಏನು ಪ್ರಮಾಣ? ಘಟ ಜ್ಞಾನವೇ ಪ್ರಮಾಣ, ಯಥಾರ್ಥ ಜ್ಞಾನವೇ ಪ್ರಮಾಣ. ಆ ಯಥಾರ್ಥ ಜ್ಞಾನ ಹುಟ್ಲಿಕ್ಕೆ ಏನು ಸಾಧನ ಅಂದರೆ ಕಣ್ಣು ಮೊದಲಾದ ಸಾಧನಗಳು, ಅದು ವಿಷಯ ಬೇರೆ. ಈಗ ಒಂದು ಜ್ಞಾನ ಬಂತು, ಒಂದು ಬೇಸಿಕ್ ಜ್ಞಾನ. ಆ ಬೇಸಿಕ್ ಜ್ಞಾನದ ಜ್ಞಾನವೇ ಬರಲಿಲ್ಲ ಅಂದಮೇಲೆ ಮತ್ತೆ ಜ್ಞಾನ ಇದೆ ಅನ್ನಲಿಕ್ಕೆ ಪ್ರಮಾಣ ಏನಾಯಿತು? ಪ್ರಮಾಣನೇ ಇಲ್ಲ ಅಂತ ಆಗಿಬಿಡ್ತಲ್ಲ. ನಹಿ ಅಜ್ಞಾಯಮಾನ ಜ್ಞಾನ ಸದ್ಭಾವೇ ಕಿಂಚಿನ್ ಮಾನಂ. ಅಜ್ಞಾಯಮಾನವಾದ ತಿಳಿಯಲ್ಪಡದ ಜ್ಞಾನ ಒಂದಿದೆ ಅನ್ನಲಿಕ್ಕೆ, ಜ್ಞಾನದ ಅಸ್ತಿತ್ವವನ್ನು, ತಿಳಿಯಲ್ಪಡದ ಜ್ಞಾನದ ಅಸ್ತಿತ್ವವನ್ನು ತೋರಿಸ್ಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಅದಕ್ಕಿರೋ ಏಕೈಕ ಪ್ರಮಾಣ ಅಂದರೆ ಜ್ಞಾನವೇ. ಆ ಜ್ಞಾನ ಬರೋದು ಯಥಾರ್ಥ ಜ್ಞಾನ ಸಾಧನದಿಂದ ಅಂತ ಹೀಗಾದ್ರ ಅರ್ಥ. ಕಿಂತು ಕಿಂಚಿತ್ ಜ್ಞಾನಂ ಕದಾಪಿ ನ ಜ್ಞಾಯತೆ ಏವ ಅತಃ ನ ಕೋಪಿ ದೋಷ ಅಂತ ಭಾವಬೋಧದಲ್ಲಿ ಅದನ್ನೊಂದು ಹೇಳಿದ್ದಾರೆ. ನಾನು ನ ಜ್ಞಾನ ಮಾತ್ರಂ ಅಜಿಜ್ಞಾಸಿತ ಗ್ರಾಹ್ಯಂ. ಎಲ್ಲ ಜ್ಞಾನಗಳು ಕೂಡ ಜ್ಞಾನ ಮಾತ್ರ ಅಂದರೆ ಎಲ್ಲ ಜ್ಞಾನಗಳು, ಅವೆಲ್ಲವೂ ಕೂಡ ನಮಗೆ ಜಿಜ್ಞಾಸೆ ಇಲ್ಲದೆ ಹೋದ್ರೂ ತಿಳಿಯಲ್ಪಟ್ಟೇ ಪಡ್ತದೆ ಅಂತ ನೀವು ಹೇಳಬೇಡಿ. ಹಾಗೊಂದು ಹೇಳಿಕ್ಕೆ ಬರ್ತಿದ್ದೆ, ಅನುವಸ್ತಾ ಬರ್ತಿತ್ತು, ಅದು ಸರಿಯಲ್ಲ. ನಾಪಿ ಜಿಜ್ಞಾಸಿತ ಗ್ರಾಹ್ಯಂ, ಜಿಜ್ಞಾಸೆ ಇದ್ದೇ ಇರ್ತದೆ, ಅದರಿಂದ ಪ್ರತಿಯೊಂದು ಜ್ಞಾನವೂ ಕೂಡ ತಿಳಿಯಲ್ಪಟ್ಟೇ ಪಡ್ತದೆ ಅಂತಲೂ ಹೇಳಬೇಡಿ. ನಿಮ್ಗೆ ಆ ಥರ ಹೇಳಲಿಕ್ಕೆ ಬಂದಿದ್ರೆ ಅನುಭವ ವಿರೋಧ ಬರ್ತಿತ್ತು. ಆದರೆ ಕೆಲವು ಜ್ಞಾನಗಳು ಯಾವಾಗಲೂ ತಿಳಿಯೋದೇ ಇಲ್ಲ. ಎಲ್ಲ ವಸ್ತುಗಳು ತಿಳಿಯಲೇಬೇಕು ಅಂತಿದೆ. ಈ ಜಗತ್ತಿನಲ್ಲಿ ಇದ್ದದ್ದೆಲ್ಲ ಜಡ ಚೇತನಗಳಿವೆ ಮತ್ತು ಏನೇನೋ ಸಂಗತಿಗಳಿವೆ. ಇದ್ದದ್ದೆಲ್ಲ ತಿಳಿಬೇಕು ಅಂತಲೇ ಏನಿದೆ? ಎಲ್ಲ ವಸ್ತುಗಳ ಜ್ಞಾನವೂ ಬರಲೇಬೇಕು ಅಂತ ಏನಿದೆ? ಅದರಿಂದ ಯಾವುದೋ ಒಂದು ಜ್ಞಾನ, ಕಿಂಚಿತ್ ಜ್ಞಾನಂ ಅಂದರೆ ಯಾವುದೋ ಒಂದು ಜ್ಞಾನ, ಅದು ಕದಾಪಿ ನ ಜ್ಞಾಯತೆ. ಆ ಜ್ಞಾನವೂ ತಿಳಿಯಲ್ಪಡುವುದೇ ಇಲ್ಲ, ಅಂದರೆ ಜ್ಞಾನ ಬರುವುದೇ ಇಲ್ಲ. ಅತಃ ನಕೋಪಿ ದೋಷ ಅಂತ ಹೇಳಿದರೆ ಅದಕ್ಕೆ ಹೇಳುವಂಥದ್ದು ನಹಿ ಅಂತ. ನಹಿ ಅಜ್ಞಾಯಮಾನ ಜ್ಞಾನ ಸದ್ಭಾವೇ. ಅಜ್ಞಾಯಮಾನವಾದದ್ದು ಅಂದರೆ ತಿಳಿಯಲ್ಪಡದೇ ಇರುವಂಥದ್ದು. ತಿಳಿಯಲ್ಪಡದೇ ಇರುವಂತಹ ಒಂದು ಜ್ಞಾನ ಇದೆ ಅನ್ನೋದಕ್ಕೆ ಯಾವುದೇ ಪ್ರಮಾಣವೂ ಇಲ್ಲ. ಅಲ್ಲಿ ನಚ ಇಷ್ಟಾಪತ್ತಿ ಅಂತಿದೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ. ನಚ ಇಷ್ಟಾಪತ್ತಿ, ಯಾವುದೇ ಪ್ರಮಾಣ ಇಲ್ಲದಿಲ್ಲ ಏನೀಗ ಅಂತ ನೀವು ಉದ್ದಟತನ ಮಾಡುವಂತಿಲ್ಲ. ಹಾಗೆ ಹೇಳಿಬಿಟ್ರೆ ಅಸತ್ವಾಪಾತ. ಜ್ಞಾನ ಬರಲಿಲ್ಲ ಅಂದರೆ, ಆ ಜ್ಞಾನವನ್ನು ಹುಟ್ಟಿಸುವಂಥ ಒಂದು ಸಾಧನವೂ ಇಲ್ಲ ಅಂತಾದರೆ, ಆ ಜ್ಞಾನವೇ ಬೇಸಿಕ್ ಜ್ಞಾನ ಅನ್ನೋದು, ಪ್ರಥಮ ಜ್ಞಾನ ಅಂತ ಅನ್ನೋದು ಅಸತ್ತಾಗಬೇಕಲ್ಲ. ಶಶಿಭೀಷಾಣ ಆಗಲಿ, ಶುಕ್ತಿರಜತ ಆಗಲಿ, ಮತ್ತು ರಜ್ಜು ಸರ್ಪ ಆಗಲಿ ಅಸತ್ತಾಗಿರುವುದು ಯಾಕೆ? ಅದರ ಅಸ್ತಿತ್ವವನ್ನು ಗ್ರಹಿಸುವಂಥ ಪ್ರಮಾಣ ಯಾವುದೂ ಇಲ್ಲ. ಅದರಿಂದಲೇ ಭ್ರಮ ಇದೆ, ಸಂಶಯ ಇದೆ, ಅದು ವಿಷಯ ಬೇರೆ. ಶಶಿಭೀಷಾಣ ಅಸತ್ತಾಗಿರುವುದು ಯಾಕೆ? ಶಶಿಭೀಷಾಣದ ಅಸ್ತಿತ್ವವನ್ನು ಗ್ರಹಿಸುವಂಥ ಯಾವುದೇ ಜ್ಞಾನ ಇಲ್ಲದೇ ಇರುವುದರಿಂದಲೇ, ಮತ್ತು ಆ ಜ್ಞಾನವನ್ನು ಕೊಡುವಂಥ ಪ್ರತ್ಯಕ್ಷ ಅನುಮಾನ ಆಗಮ ಅನ್ನುವಂಥ ಯಾವುದೇ ಪ್ರಮಾಣ ಇಲ್ಲದೇ ಇರುವುದರಿಂದಲೇ ಆ ಜ್ಞಾನ ಅಸತ್ತಾಗಿರೋದು, ಆ ವಸ್ತು ಅಸತ್ತಾಗಿರೋದು. ವಸ್ತು ಅಸತ್ತಾಗಲಿಕ್ಕೆ ಬೇರೆ ಕಾರಣ ಏನೂ ಇಲ್ಲ, ಅದು ಮೂಲಭೂತವಾದ ಕಾರಣ ಏನೂ ಇಲ್ಲ. ಯಾವುದೇ ವಸ್ತುವಿನ ಸತ್ವ ನಾವು ತಿಳ್ಕೋಬೇಕಾದ್ರೆ ಅದಕ್ಕೆ ಪ್ರಮಾಣ ಕಾರಣ. ಯಾವುದೇ ವಸ್ತು ಇಲ್ಲ ಅಂತ ತಿಳ್ಕೋಬೇಕಾದ್ರೆ ಅದಕ್ಕೂ ಕೂಡ ಪ್ರಮಾಣವೇ ಕಾರಣ. ಆದ್ದರಿಂದ ನೀವು ಇಲ್ಲಿ ಪ್ರಮಾಣ ಇಲ್ಲದೆ ಹೋದ್ರೆ ಇಲ್ಲ, ಕಿಂಚಿನ್ ಮಾನಂ ಅಂತ ಹೀಗೆ ಹೇಳಿದ್ರಲ್ಲ, ಯಾವುದೇ ಪ್ರಮಾಣ ಇಲ್ಲ ಅಂತ ಹೇಳಿದ್ರೆ, ಪ್ರಮಾಣ ಇಲ್ಲದೆ ಹೋದ್ರೆ ತೊಂದರೆ ಇಲ್ಲ ಅಂತಂದ್ರೆ, ಹಾಗಾದ್ರೆ ವಸ್ತು ಅತ್ಯಂತ ಅಸತ್ತಾಗಬೇಕಾದಿತ್ತು ಅಂತ ತಾತ್ಪರ್ಯ. ವಸ್ತು ಅಂದರೆ ಇಲ್ಲಿ ಆ ಬೇಸಿಕ್ ಜ್ಞಾನ ಅದೇ ಅತ್ಯಂತ ಅಸತ್ತಾಗಬೇಕಾದಿತ್ತು ಅಂತ ಅದರ ತಾತ್ಪರ್ಯ. ನಚ ಸ್ವಪ್ರಕಾಶ ಸಂವಿದಾಶ್ರಯತೆಯ ಆತ್ಮ ಅವಭಾಸತೆ ಇತಿ ಯುಕ್ತಂ. ಇನ್ನು ನಾವು ಹಿಂದೆ ಎರಡು ರೀತಿಯಾದ ವಿಕಲ್ಪಗಳನ್ನು ಮಾಡಿದ್ವಿ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಬರೋ ಪ್ರಕಾರ ಮತ್ತು ಶ್ರೀನಿವಾಸ ತೀರ್ಥ ಟಿಪ್ಪಣಿಯಲ್ಲಿಯೂ ಎಲ್ಲ ಕಡೆಯೂ ಬರೋ ಪ್ರಕಾರ ಈ ತಾರ್ಕಿಕರ ಸಿದ್ಧಾಂತ ಒಂದು, ಇನ್ನು ಮೀಮಾಂಸಕರ ಸಿದ್ಧಾಂತ ಇನ್ನೊಂದು. ತಾರ್ಕಿಕರ ಸಿದ್ಧಾಂತದ ಪ್ರಕಾರ ಮನಸ್ಸು, ಅವರಲ್ಲಿ ಸ್ವಪ್ರಕಾಶ ಅಂತ ಅನ್ನೋದಿಲ್ಲ, ಮನಸ್ಸಿನಿಂದ ಇವೆಲ್ಲ ಜ್ಞಾನ ಬರ್ತವೆ. ಇನ್ನು ಮೀಮಾಂಸಕರ ಪ್ರಕಾರ
ಜ್ಞಾ ಆತ್ಮ ಸ್ವಪ್ರಕಾಶ ಅಲ್ಲ, ಜೀವ ಸ್ವಪ್ರಕಾಶ ಅಲ್ಲ, ಮನಸ್ಸೇ ಸ್ವಪ್ರಕಾಶ. ಸ್ವಪ್ರಕಾಶನಾದವಾದಂಥ ಜ್ಞಾನಕ್ಕೆ ಆಶ್ರಯನಾಗಿ ಆತ್ಮ ಕಾಣಿಸ್ತಾನಷ್ಟೆ. ಅಹಂ ಘಟಂ ಜಾನಾಮಿ, ಅಹಂ ಪಟಂ ಜಾನಾಮಿ ಅಂತ ಹೀಗೆಲ್ಲ ಜ್ಞಾನ ಬರ್ತಿರ್ತದೆ. ಅಲ್ಲಿ ಸ್ವಪ್ರಕಾಶವಾದದ್ದು ಜ್ಞಾನವೇ. ಸ್ವಪ್ರಕಾಶವಾದ ಜ್ಞಾನಕ್ಕೆ ಆತ್ಮ ಆಶ್ರಯನಾಗಿ ಕಾಣ್ತಾನಷ್ಟೆ. ಅದನ್ನ ಹೇಳೋಣ. ಅದು ಹಿಂದೆ ವಿಕಲ್ಪ ಮಾಡಿದ್ದಾರೆ, 2 ಥರದ ವಿಕಲ್ಪ ಮಾಡಿದ್ರು. ಅದರಲ್ಲಿ ಮೊದಲನೇ ವಿಕಲ್ಪದ ಖಂಡನೆ ಈಗ ಆಯಿತು. ಇನ್ನು 2ನೇ ವಿಕಲ್ಪದ ವಿಚಾರ ಈಗ ನಡೆದಿದೆ. ದ್ವಿತೀಯಂ ಶಂಕತೆ ನಚೇತಿ ಔತ್ತರಿಕೇತಿ ಅಂತ ಅದು ಈಗ ನಡೆದಿದೆ. ಆ ವಿಕಲ್ಪ ನಾವು ಹಿಂದೆ ನೋಡಿದ್ದೀವಿ. ಆತ್ಮನ ವೇದಿ ಅಪ್ರಕಾಶತ್ವ, ಆತ್ಮನಿಗೊಂದು ಸ್ವಪ್ರಕಾಶತ್ವವನ್ನು ಒಪ್ಪದೆ ಹೋದರೆ ತರ್ಹಿ ತತ್ಪ್ರಕಾಶ, ಆ ಆತ್ಮನ ಜ್ಞಾನ ಅನ್ನೋದು ಕಿಂ ತಾರ್ಕಿಕ ರೀತ್ಯ ಮಾನಸಾನುಭವೇನ, ತಾರ್ಕಿಕರು ಹೇಳುವಂತೆ ಅದು ಮಾನಸಿಕ ಅನುಭವದಿಂದ ಬರ್ತದೋ ಅಥವಾ ಪ್ರಾಭಾಕರ ರೀತ್ಯ ಸ್ವಪ್ರಕಾಶ ಸಂವಿದಾಶ್ರಯತೆಯ, ಸ್ವಪ್ರಕಾಶವಾದದ್ದು ಸಂವಿತ್ ಅಂದರೆ ಜ್ಞಾನ, ಆ ಜ್ಞಾನಕ್ಕೆ ಆಶ್ರಯನಾದವನು ಆತ್ಮ. ಹೀಗೆ ಆತ್ಮನ ಜ್ಞಾನ ಬರೋದು. ಆದ್ಯೇ ಸಹ ಅನುಭವ, ಆ ಅನುಭವ ಅಂತನ್ನೋದು ಏನಾಗಿದೆ ಅಂತ ಮುಂದೆ ಕೆಲವು ವಿಕಲ್ಪಗಳನ್ನು ಮಾಡಿದ್ದಾರೆ. ಇದು ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಬಂದಿರುವಂಥ ವಿಕಲ್ಪ. ಟೀಕಾದಲ್ಲಿ ಈ ಥರದ ವಿಕಲ್ಪಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಆದರೆ ಅಲ್ಲಿ ವಿಷಯ ಇದೆ. ನಚ ಸ್ವಪ್ರಕಾಶ ಸಂವಿದಾಶ್ರಯತೆಯ ಆತ್ಮ ಅವಭಾಸತೆ ಇತಿ ಯುಕ್ತಂ. ಟೀಕಾವಾಕ್ಯ. ಸ್ವಪ್ರಕಾಶವಾದದ್ದು ಸಂವಿತ್ ಅಂದರೆ ಜ್ಞಾನ, ಅದಕ್ಕೆ ಆಶ್ರಯನಾದವನು ಆತ್ಮ, ಹಾಗೆ ಆತ್ಮ ಕಾಣಿಸ್ತಾನೆ ಅಂತ ಈಗ ಇನ್ನೊಂದು ಪಕ್ಷ ಇದೆ, ಮೀಮಾಂಸಕರ ಪಕ್ಷ. ಆ ಪಕ್ಷವು ಕೂಡ ಸರಿಯಲ್ಲ. ಔತ್ತರಿಕ ಸ್ಮೃತಿ ಸಿದ್ಧ ಸೌಷುಪ್ತಿಕ ಅನುಭವ ಅಭಾವ ಪ್ರಸಂಗಾತ್ ಅಂತ ಅದರ ತಾತ್ಪರ್ಯ. ನಮಗೆ ಎಲ್ಲಿಗೂ ಕೂಡ ಮಲಗಿ ಎದ್ದ ಮೇಲೆ ಇಲ್ಲಿವರೆಗೆ ನಾನು ಸುಖವಾಗಿದ್ದೆ ಅಂತ ಎಲ್ಲಿಗೂ ಜ್ಞಾನ ಬರ್ತದೆ. ನಿದ್ರೆಯಿಂದ ಎಚ್ಚರ ಆದ ಕೂಡಲೇ ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣೆ ಬರ್ತದೆ. ನಮಗೆಲ್ಲ ಗೊತ್ತಿರುವಂತೆ ಯಾವುದೇ ಸ್ಮರಣೆ ಬರಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಅನುಭವ ಇರಬೇಕು. ಘಟದ ಸ್ಮರಣೆ ಅಥವಾ ಯಾವುದೋ ವ್ಯಕ್ತಿಯ ಸ್ಮರಣೆ ಇವತ್ತು ನಮಗೆ ಬರ್ತದೆ ಅಂದರೆ ಹಿಂದೆ ನಮಗೆ ಆ ವ್ಯಕ್ತಿಯ ಅನುಭವ ಆಗಿರಬೇಕು. ಈಗ ಇಲ್ಲಿವರೆಗೆ ನಾನು ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣೆ ಬರ್ತದೆ. ಹಾಗೆ ಸ್ಮರಣೆ ಬರಬೇಕಾದ್ರೆ ಅದಕ್ಕಿಂತ ಪೂರ್ವಭಾವಿಯಾಗಿ ಆತ್ಮನ ಅನುಭವ ಇದೆ ಅಂತ ಆಯ್ತು. ಈ ಆತ್ಮನ ಅನುಭವ ಯಾವುದರಿಂದ ಬಂತು? ಇದು ನಾವು ಪ್ರಭಾಕರನ್ನು ಕೇಳಬೇಕು. ನಿದ್ರೆ ಮಾಡುವಾಗ ಆತ್ಮಕ್ಕಿಂತ ಜೀವ ಒಂದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಆಕ್ಟಿವ್ ಆಗಿರೋದಿಲ್ಲ. ಎಚ್ಚರದಲ್ಲಿ ಜೀವ, ಮನಸ್ಸು, ದೇಹ, ಇಂದ್ರಿಯಗಳೆಲ್ಲವೂ ಕೂಡ ಆಕ್ಟಿವ್ ಆಗಿರ್ತವೆ. ಕನಸಿನಲ್ಲಿ ಜೀವ ಮತ್ತು ಮನಸ್ಸು ಮಾತ್ರ ಆಕ್ಟಿವ್ ಆಗಿರ್ತದೆ. ಮತ್ತೆ ಪೂರ್ಣ ನಿದ್ದೆಗೆ ಹೋದಾಗ, ಕನಸಿನ ಸ್ಥಿತಿಯನ್ನು ದಾಟಿ ಪೂರ್ಣ ನಿದ್ದೆಗೆ ಹೋದಾಗ ಆತ್ಮ ಮಾತ್ರ ಆಕ್ಟಿವ್ ಆಗಿರ್ತದೆ. ಅಲ್ಲಿ ಮನಸ್ಸು ಕೂಡ ಆಕ್ಟಿವ್ ಆಗಿರೋದಿಲ್ಲ. ಆದ್ರಿಂದ ಆತ್ಮಕ್ಕಿಂತ ಭಿನ್ನವಾಗಿ ಯಾವ ಬೇರೆ ಇಂದ್ರಿಯವೂ ಕೂಡ ಅಲ್ಲಿ ಆಕ್ಟಿವ್ ಆಗಿರೋದಿಲ್ಲ. ಅದರಿಂದ ಬೇರೆ ಮೂಲಗಳಿಂದ ಅಲ್ಲಿ ಜ್ಞಾನ ಬರುವ ಸಾಧ್ಯತೆಯೂ ಇಲ್ಲ. ಎಲ್ಲಾ ಇಂದ್ರಿಯಗಳು, ಬಾಹ್ಯೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಎಲ್ಲವೂ ಕೂಡ ಉಪರತ ಆಗಿಬಿಟ್ಟಿರ್ತದೆ. ಹಾಗಾದ್ರೂ ಕೂಡ ಅಹಂ ಅಂತ ಎಲ್ರಿಗೂ ಜ್ಞಾನ ಬರ್ತಿರ್ತದೆ. ಆತ್ಮನಿಗೆ ನಿದ್ದೆ ಬರೋದಂತ ಅನ್ನೋದು ಇಲ್ವೇ ಇಲ್ಲ. ಆತ್ಮ ಶರೀರದ ಮೂಲಕ, ಮನಸ್ಸಿನ ಮೂಲಕ ನಿದ್ದೆ ಮಾಡ್ತಾನಷ್ಟೆ. ಶರೀರ ನಿದ್ದೆ ಮಾಡಿಬಿಟ್ಟಾಗ 5 ಇಂದ್ರಿಯಗಳೆಲ್ಲ ಸ್ವಿಚ್ ಆಫ್ ಆದಾಗ, ಮನಸ್ಸು ಸ್ವಿಚ್ ಆಫ್ ಆದಾಗ ಆತ್ಮನಿಗೆ ನಿದ್ದೆ ಅಂತೇವೆ ಹೊರತು ಮೂಲತಃ ಆತ್ಮನಿಗೆ ಅವನು ತನ್ನ ಅರಿವನ್ನು ಕಳ್ಕೊಂಡು ನಿದ್ರೆ ಮಾಡೋದು ಅಂತ ಅನ್ನೋದು ಇಲ್ಲ. ಆದ್ರಿಂದ ಅಹಂ ಅಂತ ಜ್ಞಾನ ಅಂತೂ ಬರ್ತಿದೆ. ಅದು ಮನಸ್ಸು ಕೂಡ ಅಲ್ಲಿ ಜಾಗೃತವಾಗಿಲ್ಲ. ಅದರಿಂದ ಮನೋರೂಪ ಅಲ್ಲ, ಅದು ಆತ್ಮ ಸ್ವರೂಪ ಅಂತಾನೆ ಹೇಳಬೇಕು. ಆದ್ರಿಂದ ಸ್ವಪ್ರಕಾಶವಾದದ್ದು ಜ್ಞಾನ, ಆ ಜ್ಞಾನಕ್ಕೆ ಆ ಸ್ವಪ್ರಕಾಶವಾದದ್ದು ಜ್ಞಾನ, ಆ ಜ್ಞಾನ ಬರೋದು ಮನಸ್ಸಿನಿಂದ ಯಾವುದೋ ಒಂದು ಬೇರೆದಿಂದ ಬರ್ತದೆ. ಹಾಗೆ ಬೇರೆದಿಂದ ಬಂದಿರುವಂತಹ ಸ್ವಪ್ರಕಾಶವಾದ ಜ್ಞಾನಕ್ಕೆ ಆತ್ಮ ಆಶ್ರಯನಾಗಿ ಕಾಣಿಸ್ತಾನೆ ಅಂತ ನೀವು ಹೀಗೆ ಪ್ರತಿಪಾದನೆ ಮಾಡೋದು ಕೂಡ ಸರಿಯಲ್ಲ ತಾತ್ಪರ್ಯ. ಔತ್ತರಿಕ ಅನುಸ್ಮೃತಿ. ಔತ್ತರಿಕ ಅಂದ್ರೆ ಉತ್ತರ ಅನ್ನೋದ್ರದ್ದು ಔತ್ತರಿಕ. ಉತ್ತರ ಕಾಲೀನ, ನಿದ್ದೆಯಿಂದ ಎದ್ದ ಮೇಲೆ ಒಂದು ಅನುಸ್ಮೃತಿ ಇದೆ, ಸ್ಮರಣ ಇದೆ ನಮಗೆಲ್ರಿಗೂ ಕೂಡ. ಇಲ್ಲಿವರೆಗೆ ಮಲಗಿದ್ದೆ ಅಂತ, ಸುಖವಾಗಿ ಮಲಗಿದ್ದೆ ಅಂತ. ಈ ಅನುಸ್ಮೃತಿ ಸಿದ್ಧ. ಆ ಅನುಸ್ಮೃತಿ ಇರೋದ್ರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಅದಕ್ಕೊಂದು ಅನುಭವ ಇರಬೇಕು ಅಂತ ಗೊತ್ತಾಗ್ತದೆ. ಅನುಭವ ಇಲ್ಲದೆ ಹೋದ್ರೆ ಸ್ಮರಣೆ ಬರೋದೇ ಸಾಧ್ಯ ಇಲ್ಲ. ಅನುಸ್ಮೃತಿ ಸಿದ್ಧ ಸೌಷುಪ್ತಿಕ ಅನುಭವ. ಸೌಷುಪ್ತಿಕ ಅನುಭವ ಅಂದ್ರೆ ನಿದ್ರಾ ಕಾಲದ ಅನುಭವ. ಆ ಅನುಭವ ನಮ್ಗೆ ಆವಾಗ ಇರಬೇಕಾದ್ರೆ ಆತ್ಮ ಆತ್ಮನಿಂದಲೇ ಅದು ಬಂದಿರಬೇಕು. ಆತ್ಮ ಸ್ವಪ್ರಕಾಶ ಅಲ್ಲ ಅಂತ ಆದ್ರೆ, ಅದು ಮನಸ್ಸಿನಿಂದ ಬರೋದು ಅಂತ ಆದ್ರೆ, ಮನಸ್ಸು ಕೂಡ ನಿದ್ರಾ ಕಾಲದಲ್ಲಿ ಮಲಗಿರುವುದರಿಂದ ಈ ಅನುಭವ ಬರುವುದೇ ಸಾಧ್ಯ ಇಲ್ಲ. ಅನುಭವ ಅಭಾವ ಪ್ರಸಂಗಾತ್. ಅನುಭವ ಬರ್ತಾ ಇದೆ ಅಂದಮೇಲೆ ಅದು ಮನಸ್ಸಿನಿಂದ ಇತ್ಯಾದಿ ಇಂದ್ರಿಯಗಳಿಂದ ಬರ್ತಿಲ್ಲ ಅಂತ ಅನ್ನೋದು ನಿಶ್ಚಿತ ಆದ್ಮೇಲೆ
ಅದು ಆತ್ಮನಿಂದಲೇ ಬಂದಿರಬೇಕು. ಆತ್ಮ ಸ್ವರೂಪವಾದ ಜ್ಞಾನವೇ ಆಗಿರಬೇಕು. ಆವಾಗ ಆತ್ಮ ಸ್ವಪ್ರಕಾಶನೇ ಆಗಿರಬೇಕು ಅಂತ ಅದ್ರ ತಾತ್ಪರ್ಯ. ನಹಿ ಸುಷುಪ್ತವು ಆತ್ಮಾತಿರಿಕ್ತ ಸಂವಿಧ ಸ್ಥಿತಿ ಸಂಭವತಿ. ಟೀಕಾವಾಕ್ಯ. ಸುಷುಪ್ತಿ ಕಾಲದಲ್ಲಿ ಆತ್ಮಾತಿರಿಕ್ತ, ಆತ್ಮ ಒಂದು ಮಾತ್ರ ಇರೋದ್ರಿಂದ ಆತ್ಮಾತಿರಿಕ್ತ ಸಂವಿತ್, ಆತ್ಮನಿಗಿಂತ ಭಿನ್ನವಾದ ಮತ್ತೊಂದು ಸಂವಿತ್ ಅಂದ್ರೆ ಜ್ಞಾನ. ಅದು ಮತ್ತೊಂದು ಯಾವುದೋ ಜ್ಞಾನ ಇದೆ ಅಂತ ಹೇಳಲಿಕ್ಕೆ ಏನೂ ನಮ್ಗೆ ಆಧಾರ ಇಲ್ಲ. ಯಾಕಂದ್ರೆ ಮನಸ್ಸು ಕೂಡ ಅಲ್ಲಿ ಉಪರತ ಆಗಿರೋದ್ರಿಂದ. ಸಂವಿತ್ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಆತ್ಮಾತಿರಿಕ್ತ ಸಂವಿತ್ ಅಂತ ಹೀಗೆ ಹೇಳಿದ್ದಾರೆ. ಔತ್ತರಿಕ ಅಂತಿದೆ. ಔತ್ತರಿಕ ಅಂದ್ರೆ ಸುಪ್ತೋತ್ಥಿತಸ್ಯ ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಮಿತಿ. ಔತ್ತರಿಕಿ ಅಂದ್ರೆ ಉತ್ತರಕಾಲೀನ, ಉತ್ತರಸ್ಯ ಸಂಬಂಧಿನಿ ಔತ್ತರಿಕಿ. ಅನುಸ್ಮೃತಿ ಸ್ಥಾವದಸ್ತಿ, ಅದಂತೂ ಎಲ್ರಿಗೂ ಇದ್ದೇ ಇದೆ. ಸಾಚ ಪೂರ್ವಾನುಭವಜನ್ಯ ಇತಿ, ಅದು ಹಿಂದೆ ಒಂದು ಅನುಭವ ಇದ್ರೆ ಮಾತ್ರ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ. ಸುಪ್ತಾವಪಿ ಅನುಭವ ಕಶ್ಚನ ಸಿದ್ಧತಿ, ಮಲ್ಕೊಂಡಿದ್ದಾಗಲೂ ಕೂಡ ಒಂದು ಅನುಭವ ಅಂತೂ ಇದ್ದೇ ಇದೆ. ಸಚ ಸ್ವಪ್ರಕಾಶ ಆತ್ಮರೂಪಯೇ ಉಪಪದ್ಯತೆ, ಅದನ್ನು ಸ್ವಪ್ರಕಾಶನಾದ ಆತ್ಮ ಸ್ವರೂಪವಾದ ಜ್ಞಾನ ಅಂತಾನೆ ಹೇಳಬೇಕು. ಹೊರತು ಆ ಸಂವಿಧಾಶ್ರಯತೆಯ ಆತ್ಮ ಪ್ರಕಾಶೆ, ಆ ಸಂವಿತ್ತಿಗೆ ಆಶ್ರಯನಾದಂಥ ಜ್ಞಾನಕ್ಕೆ, ಜ್ಞಾನ ಅನ್ನೋದು ಸ್ವಪ್ರಕಾಶ, ಆ ಸ್ವಪ್ರಕಾಶವಾದ ಜ್ಞಾನಕ್ಕೆ ಆತ್ಮ ಆಶ್ರಯನಾಗಿದ್ದಾನೆ ಅಂತ ಹೀಗೆ ಹೇಳೋದು ಸರಿಯಲ್ಲ. ಆತ್ಮ ಸ್ವರೂಪವಾದದ್ದೇ ಜ್ಞಾನ ಆಗಿರ್ಬೇಕು, ಅದು ಆತ್ಮನೇ ಸ್ವಪ್ರಕಾಶ ಆಗಿರ್ಬೇಕು. ಯಾಕಂದ್ರೆ ಆ ಜ್ಞಾನವು ಸ್ವಪ್ರಕಾಶ ಅಂತ ನೀವು, ಆತ್ಮ ಸ್ವಪ್ರಕಾಶ ಅಲ್ಲ ಜ್ಞಾನವೇ ಸ್ವಪ್ರಕಾಶ ಅಂತ ನೀವು ಹೇಳಲಿಕ್ಕೆ ಹೋದ್ರೆ ಆ ಸ್ವಪ್ರಕಾಶ ಜ್ಞಾನವನ್ನು ಹುಟ್ಟಿಸಿದ್ಯಾವುದು, ಕೊಟ್ಟದ್ಯಾವುದು ಅಂತ ಪ್ರಶ್ನೆ ಬರ್ತದೆ. ಆದ್ರಿಂದ ಅದು ಸರಿಯಲ್ಲ ಅಂತ ತಾತ್ಪರ್ಯ. ಸಂವಿಧಾತ್ಮಕತ್ವಾಚ್ಚ ಆತ್ಮನಃ ನ ಸಂವಿಧ ಇವ ಸಂವಿಧಾಶ್ರಯತೆಯ ಪ್ರತೀತಿ. ಸಂವಿಧಾತ್ಮಕತ್ವಾಚ್ಚ ಆತ್ಮನಃ, ಟೀಕಾವಾಕ್ಯ. ಆತ್ಮ ಸ್ವಯಂ ಸಂವಿಧಾತ್ಮಕ ಅಂದ್ರೆ ಜ್ಞಾನ ಸ್ವರೂಪ. ಆದ್ರಿಂದ ಅವನು ಜ್ಞಾನಕ್ಕೆ ಆಶ್ರಯನಾಗಿ ತೋರುವುದು ಸಾಧ್ಯ ಇಲ್ಲ, ತೋರ್ತಾನಂತ ಹೇಳೋದು ಸರಿಯಲ್ಲ. ಬೇರೆ ಎಚ್ಚರ ಕಾಲದಲ್ಲಿ ಏನಾದರೂ ತೋರ್ಬಹುದು, ಈ ನಿದ್ದೆ ಮಾಡುವಾಗಂತೂ ತೋರ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಅವನೇ ಜ್ಞಾನ ಸ್ವರೂಪ ಅಂತ ಆದ್ಮೇಲೆ ಅವನು ಇನ್ನೊಂದು ಜ್ಞಾನಕ್ಕೆ ಆಶ್ರಯ ಅಂತ ಹೇಳೋದು ಸರಿಯಲ್ಲ. ಘಟವೇ ಘಟ, ಆ ಘಟ ಇನ್ನೊಂದಕ್ಕೆ ಆಶ್ರಯ ಆಗೋ ಸಾಧ್ಯ ಇಲ್ಲ. ಘಟ ಹಾಲಿಗೆ ಆಶ್ರಯ ಆಗ್ಬೋದು, ಯಾಕಂದ್ರೆ ಘಟ ಮತ್ತು ಹಾಲು ಎರಡು ಭಿನ್ನ. ಘಟ ನೀರಿಗೆ ಆಶ್ರಯ ಆಗ್ಬೋದು, ಆದರೆ ಘಟ ತನಗೆ ತಾನೇ ಆಶ್ರಯ ಆಗೋ ಸಾಧ್ಯ ಇಲ್ಲ. ಈ ಆತ್ಮನು ಕೂಡ ಸಂವಿದ್ ರೂಪ ಆದ್ರಿಂದ, ಜ್ಞಾನ ರೂಪನಾದ್ರಿಂದ ಆ ಜ್ಞಾನ ತನಗೆ ತಾನು ಹೇಗೆ ಆಶ್ರಯ ಆಗೋದಿಲ್ವೋ, ನಹಿ ಸಂವಿಧ ಇವ ಸಂವಿಧಾಶ್ರಯತೆಯ ಅಂತಿದೆ ನೋಡಿ. ಸಂವಿಧ ಅಂತ ಷಷ್ಠಿ ವಿಭಕ್ತಿ ಏಕವಚನ. ಅದು ಜ್ಞಾನ ತನಗೆ ಹೇಗೆ ಆಶ್ರಯ ಆಗೋದಿಲ್ವೋ, ಒಂದು ಬೆಳಕು ಇನ್ನೊಂದು ಬೆಳಕಿಗೆ ಆಶ್ರಯ ಆಗೋದಿಲ್ಲ ಅಂತ ಹಾಗೂ ಬೇಕಾದ್ರೆ ಇಟ್ಕೋಬಹುದು. ಜ್ಞಾನಕ್ಕೆ ಆಶ್ರಯ ಆಗೋದಿಲ್ಲ, ಬೆಳಕಿಗೆ ಆಶ್ರಯ ಆಗೋದಿಲ್ಲ, ಘಟಕ್ಕೆ ಆಶ್ರಯ ಆಗೋದಿಲ್ಲ. ಹಾಗೆ ಆತ್ಮನೂ ಕೂಡ ಜ್ಞಾನ ರೂಪನಾದ್ರಿಂದ ಅವನು ಮತ್ತೊಂದು ಜ್ಞಾನಕ್ಕೆ ಆಶ್ರಯನಾಗಿ ತೋರೋದಿಲ್ಲ. ಆದ್ರಿಂದ ಇದೆಲ್ಲ ಮಲಗಿದ ಅವಸ್ಥೆಗೆ ಸೀಮಿತವಾದ್ದು. ಬೇರೆ ಕಾಲದಲ್ಲಿ ಮನೋವೃತ್ತಿ ರೂಪವಾದ ಜ್ಞಾನಕ್ಕೆ ಅವನ ಆಶ್ರಯ ಆಗಬಹುದು, ಅದು ವಿಚಾರ ಬೇರೆ. ಮಲಗಿದ ಅವಸ್ಥೆಯಲ್ಲಿ ಏನು ಅಂತ ಹೇಳ್ತಿದ್ದಾರೆ. ಸಂವಿಧ ಇವ ಅಂತ ಷಷ್ಠಿ ವಿಭಕ್ತಿ ಏಕವಚನ. ಜ್ಞಾನವು ಹೇಗೆ ಜ್ಞಾನಾಶ್ರಯ ಅಂತ ನಮಗೆಲ್ಲೂ ಕಾಣಿಸೋದಿಲ್ವ, ಜ್ಞಾನ ಸ್ವರೂಪನೇ ಆದಂತಹ ಆತ್ಮನೂ ಕೂಡ ಜ್ಞಾನಕ್ಕೆ ಆಶ್ರಯನಾಗಿ ಕಾಣಿಸುವುದು ಸಾಧ್ಯ ಇಲ್ಲ. ಪ್ರತೀತಿ ನ ಅಂತ ಅಲ್ಲಿ ನ ಅಂತ ಅನ್ನೋದನ್ನ ಅಲ್ಲಿ ಇಟ್ಕೋಬೇಕು. ಅತಃ ಸ್ವಪ್ರಕಾಶ ಆತ್ಮ ಅನತಿರಿಕ್ತಸ್ಯ ಬ್ರಹ್ಮಣಃ ಅಸಂದಿಗ್ಧತ್ವಾತ್ ನ ವಿಷಯತ್ವ ಸಂಭವತಿ ಅಂತ ಇಲ್ಲಿ ಸಮಾಪ್ತ ಮಾಡೋಣ. ಆದ್ರಿಂದ ಸ್ವಪ್ರಕಾಶನಾದವನು ಆತ್ಮ, ಆ ಆತ್ಮನಿಗಿಂತ ಭಿನ್ನವಾದದ್ದೇ ಈ ಬ್ರಹ್ಮ. ಬ್ರಹ್ಮ ಅಂದ್ರೂ ಆತ್ಮ ಅಂದ್ರೂ ಬೇರೆ ಬೇರೆ ಏನಲ್ಲ. ಆದ್ರಿಂದ ಅಸಂದಿಗ್ಧತ್ವಾತ್, ಅದ್ರ ಬಗ್ಗೆ ಸಂದೇಹವೇ ಇಲ್ಲ. ಆದ್ರಿಂದ ನ ವಿಷಯತ್ವ ಸಂಭವತಿ. ಆದ್ರಿಂದ ಬ್ರಹ್ಮನೂ ವಿಷಯ ಅಲ್ಲ, ಆತ್ಮನೂ ವಿಷಯ ಅಲ್ಲ. ಬ್ರಹ್ಮ ಇಲ್ಲವೇ ಇಲ್ಲ, ಇರುವವನು ಆತ್ಮ, ಅವನು ಸ್ವಪ್ರಕಾಶನಾದ್ರಿಂದ ಸಿದ್ಧನಾಗಿದ್ದಾನೆ ಅಂತಿಷ್ಟು ವಿಚಾರ. ಇಲ್ಲಿ ನಾನು ಆಮೇಲೆ ಒಬ್ಬನೇ ಕೂತ್ಕೊಂಡಾಗ ವಿಚಾರ ಮಾಡ್ತಿದ್ದು ಗಮನಕ್ಕೆ ಬಂದದನ್ನು ಹೇಳ್ತೇನೆ. ಇದನ್ನು ಹೇಳಿದ್ಯಾ, ಈ ಪ್ರಶ್ನೆ ಮಾಡ್ತಾ ಇರೋ ಯಾರು ಅದ್ವೈತಿಗಳ? ಇಲ್ಲಿವರೆಗೂ ನಾವು ಪ್ರಶ್ನೆ ನೋಡಿದ್ದೀವಿ, ಇನ್ನು ಮುಂದೆ ಉತ್ತರ ನೋಡ್ಬೇಕಾಗಿದೆ. ಸರಿ, ಈ ಪ್ರಶ್ನೆ ಮಾಡ್ತಿರೋರು ಯಾರು ಅದ್ವೈತಿಗಳ ಅಂತ ಒಂದು ಪ್ರಶ್ನೆ. ಅದ್ವೈತಿಗಳು ಪ್ರಶ್ನೆ ಮಾಡೋದಾಗಿದ್ರೆ ಮತ್ತು ಅವರೇ ಬ್ರಹ್ಮಸೂತ್ರಗಳನ್ನು ಓದ್ತಾರಲ್ಲ, ಬ್ರಹ್ಮಸೂತ್ರಗಳಿಗೆ ಭಾಷ್ಯನೂ ಬರೆದಿದ್ದಾರೆ ಶಂಕರಾಚಾರ್ಯರು, ಅದನ್ನು ಓದ್ತಾರಲ್ಲ. ಆದ್ರಿಂದ ಜಿಜ್ಞಾಸನೆ ಮಾಡಬಾರ್ದು ಅಂತಾಗಿದ್ರೆ ಮತ್ತೆ ಅವರೇ ಯಾಕೆ ಈ ಥರದ ಪ್ರಶ್ನೆ ಮಾಡ್ತಿದ್ರು? ಆದ್ರಿಂದ ಇದೊಂದು ಸಾಮಾನ್ಯವಾದ ಪ್ರಶ್ನೆ. ನಿರ್ದಿಷ್ಟವಾಗಿ ಅದ್ವೈತಿಗಳೇ ಹೀಗೆ ಪ್ರಶ್ನೆ ಮಾಡ್ತಾರೆ ಅಂತಿಲ್ಲ. ಇರೋದೊಂದು ಆತ್ಮ, ಅದು ಬಿಟ್ಟು ಬೇರೆ ಎಲ್ಲಿದೆ? ಮತ್ಯಾವ ಬ್ರಹ್ಮ ಇದ್ದಾನೆ? ನಾಸ್ತಿಕರು ಇದ್ದಾರೆ, ಅದರಲ್ಲಿ ಅದ್ವೈತಿಗಳು ಇದ್ದಾರೆ, ಶಿಷ್ಯರು ಇದ್ದಾರೆ. ಹೀಗೆ ಮೂರು ಜನ ಸೇರಿ ಒಂದು ಸಂಕೀರ್ಣವಾದ ಪ್ರಶ್ನೆ ಅದು.
ನಿರ್ದಿಷ್ಟವಾಗಿ ಅದ್ವೈತಿಗಳೇ ಪ್ರಶ್ನೆ ಮಾಡ್ತಾರೆ ಅಂತ ಏನಿಲ್ಲ. ಒಂದು ಯಾರೋ ಪೂರ್ವ ಪಕ್ಷದವರು ಅದ್ವೈತಿಗಳೇ ಕೂತ್ಕೊಂಡು ಬ್ರಹ್ಮ ಜಿಜ್ಞಾಸೆ ಮಾಡಬಾರ್ದು ಅಂತ ಅವರೇನು ಪೂರ್ವ ಪಕ್ಷ ಮಾಡ್ತಿಲ್ಲ. ಯಾಕಂದ್ರೆ ಅವರೇ ಜಿಜ್ಞಾಸೆ ಮಾಡಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯವನ್ನು ಓದ್ತಾರೆ. ಆದ್ರಿಂದ ಇದು ನಾಸ್ತಿಕರ, ಶಿಷ್ಯರ, ಅದ್ವೈತಿಗಳ ಒಟ್ಟಾರೆ ಒಂದು ಜನರಲ್ ಪ್ರಶ್ನೆ ಅಂತ ನನ್ನ ತಾತ್ಪರ್ಯ ಇದ್ರ ಬಗ್ಗೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.